साल के एक अंडर में मैंने हत्ती देखा, बहुत देखा, लेकिन अभी 2 साल जो हो रहा है ऐसा हत्ती जब कहीं नहीं देखा। कभी गांव में से भी पार हो जाता, कभी गन्ने में भी बस्ती मारता, कभी कभी ऐसा हत्ती है। अभी क्या करने का हो मालूम पड़ता नहीं। ನಮಸ್ತೆ. ನಾವು WRCS ಪುಣೆಯಿಂದ ಬಂದಿದ್ದೀವಿ. ಆನೆಗಳ ಬಗ್ಗೆ ಏನೇನು ಮಾಡ್ತಿದ್ರಂತಲ್ಲ, ಏನೇನು ಮಾಡಿದ್ವಿ, ಏನೇನಾಗಿದೆ ನೋಡೋಣ ಅಂತ ಒಂದ್ಸರಿ ರಿವ್ಯೂ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ. ಈಗ ನಿಮ್ಮ ಹೊಲದಲ್ಲಿ ಆನೆ ಬರ್ತದೆ. ನಿಮ್ಮ ಹೊಲದಲ್ಲಿ ಆನೆ ಬಂದ್ರೆ ಅದಕ್ಕೆ ಏನು ಮಾಡಬೇಕು? ಅದಕ್ಕೊಂದು ದಾರ ಕಟ್ಟಬೇಕು. ಹಿಂಗೆ ಒಂದು ಕತ್ತೆ ದಾರ ಸಿಗುತ್ತಲ್ಲ, ಒಂದು ಬಳ್ಳಿ ಹಗ್ಗ, ಅದು ತಗೊಂಡು ಬಂದು ಆ ಗಿಡದಿಂದ ಈ ಗಿಡಕ್ಕೆ ಕಟ್ಟಬೇಕು. ಅಂದ್ರೆ ಯಾವ ಪಾಯಿಂಟಿಗೆ ಬರ್ತದೆ ಆನೆ ನೋಡ್ಕೊಂಡು ಪೂರ್ತಿ ಹೊಲದಲ್ಲಿ ಕಟ್ಲಿಕ್ಕೆ ಆಗುದಿಲ್ಲ. ಅದಕ್ಕೊಂದು ದಾರಿ ಇರ್ತದೆ, ಒಂದೇ ದಾರಿಯಿಂದ ಬರ್ತದೆ, ಒಂದೇ ದಾರಿಯಿಂದ ಹೋಗ್ತದೆ. ಅದಕ್ಕೊಂದು ದಾರಿ ಇರ್ತದೆ, ಅದಕ್ಕೆ ಕಟ್ಟಬೇಕಾಗ್ತದೆ. ಅದಕ್ಕೊಂದು ಪೇಸ್ಟ್, ಅದು ಗ್ರೀಸು ಮತ್ತು ಆಯಿಲು, ಈ ಕಚ್ಚಾ ಆಯಿಲು ಮತ್ತು ಹಸಿಮೆಣಸು ತಂದು ಆ ಹಸಿಮೆಣಸು ಚಟ್ನಿ ಮಾಡ್ಕೊಳ್ಬೇಕಾಗ್ತದೆ. ಸ್ವಲ್ಪ ಅದರೊಳಗೆ ತಂಬಾಕು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಆ ದಾರಕ್ಕೆ ಹಚ್ಚಬೇಕು. ಒಂದು ವಾರಕ್ಕೆ ಒಂದು ಸರ್ತಿ ಹಚ್ಚಬೇಕಾಗ್ತದೆ. ಪೇಸ್ಟ್ ಹೀಗೆ ಮಾಡಬೇಕು. ಹೀಗೆ ಮೆಣಸೆಲ್ಲ ಹೀಗೆ ರುಬ್ಬೇಕು, ಚಟ್ನಿ ಮಾಡ್ಕೋಬೇಕು. ಇದ್ರೊಳಗೆ ಹಾಕೊಳ್ಬೇಕು. ಇದು ವೇಸ್ಟ್ ಆಯಿಲ್, ಇದು ಆಯಿಲ್, ಇದು ವೇಸ್ಟ್. ಇದಕ್ಕೆ ಬೇಕಾದಷ್ಟು ಹಾಕೋಬೇಕು, ಎಷ್ಟು ಬೇಕು ಅಷ್ಟು, ಸ್ವಲ್ಪ ತೆಳುವಾಗ್ಲಿಕ್ಕೆ. ಸ್ವಲ್ಪ ಗ್ರೀಸ್ ಸ್ವಲ್ಪ ಹೆಚ್ಚು ಹಾಕೋಬೇಕು. ಇದು ಗ್ರೀಸ್ ಸ್ವಲ್ಪ ಹೆಚ್ಚು ಹಾಕೊಂಡ್ರೆ ಸ್ವಲ್ಪ ದಪ್ಪ ಆಗ್ತದೆ. ತಂಬಾಕು ವಾಸನೆ ಬರ್ಲಿಕ್ಕೆ ಎಷ್ಟು ಹಚ್ಚಲಿಕ್ಕೆ ಆಗ್ತದೆ ಅಷ್ಟು ಮಾಡ್ಕೊಳ್ಬೇಕು. ಈಗ ಎಷ್ಟು ಮಾಡಿದ್ರೆ ಎಷ್ಟು ದೂರ ಒಂದು 20 ಫುಟ್ ಹಾಕ್ಬೋದು. 20 ಫುಟ್ ಗ್ರೀಸು, ತಂಬಾಕಾಯ್ತು, ಆಯಿಲು, ಮತ್ತೇನಾಗ್ಲಿ? ಮೆಣಸು ಆಯ್ತು. ಇಷ್ಟು ಆಯ್ತಾ? ಮೆಣಸು ಮಾತ್ರ ಖಾರ ಇರ್ಬೇಕು. ಎಷ್ಟು ಖಾರ ಇದ್ರೆ ಮೆಣಸು ಪ್ಲಾಸ್ಟಿಕ್ ಕಟ್ಕೋಬೇಕು ಕೈಗೆ, ಇಲ್ಲಾದ್ರೆ ಉರಿಬೇಕಂತೆ. ಗಿರಿಸ್ ಹಾಕೋದು ಮಳೆ ಬಂದ್ರೆ ಇದಾಗುತ್ತೆ. ಗಿರಿಸ್ ಹಾಕೋದು ಅದು ತಗೊಂಡು ಹಾಕಬಾರ್ದು, ಮತ್ತು ಇದಕ್ಕೆ ಹಿಡ್ಕೊಳ್ತದೆ ಅಂತ ಹಿಂಗೆ ಗ್ರಿಪ್ ಹೀಗೆಲ್ಲ ಹಚ್ಕೊಳ್ಬೇಕಾಗ್ತದೆ. ನಮಗೆ ಇಷ್ಟು ಬರ್ತದೆ, ಅದು ಪ್ರಾಣಿ ಇರ್ತದಲ್ಲ, ಅದಕ್ಕೆ ಮತ್ತೆ ಸ್ವಲ್ಪ ಹೊರಗಿಂದ ವಾಸನೆ ಬರ್ತದೆ. ಟ್ರಿಪ್ ಅಲಾರ್ಮಿಗೆ ಬೇಕಾದ ಸಾಮಾನುಗಳಲ್ಲಿ ಇಟ್ಟಿದ್ದೇನೆ, ಹೆಂಗೆ ಮಾಡೋದು ಜೋಡಿಸ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೇನೆ. ಆ ಈ ಅಲಾರ್ಮ್ ಇರುತ್ತಲ್ಲ, ಇದನ್ನ ಇದಕ್ಕೆ ಕ್ಯಾಪ್ ಇರುತ್ತೆ ಹಿಂದೆ, ಇದನ್ನು ಓಪನ್ ಮಾಡಬೇಕು. ಓಪನ್ ಮಾಡಿದಾಗ ಇಲ್ಲಿ 2 ಸೆಲ್ ಇರುತ್ತೆ. ಈ ಸೆಲ್ಲನ್ನು ಹಿಂಗೆ ಜೋಡಿಸ್ಬೇಕು, ಈ ಥರ ಜೋಡಿಸ್ಬೇಕು. ಅದು ಈ ಜೋಡಿಸಾದ ನಂತರ ಇದನ್ನು ಈ ವೈರ್ ಇರ್ತಲ್ಲ, ಈ ವೈರ್ ಇರುತ್ತೆ, ಇದು ಕರೆಂಟ್ ವೈರ್, ಇದು ಇಲ್ಲಿ ಜೋಡಿಸ್ಬೇಕು. ಜೋಡಿಸಾದ ನಂತರ ಇದಕ್ಕೆ ಸ್ವಿಚ್ಗಳು ಬರ್ತವೆ. ಇದನ್ನು ನೋಡಿ ತೋರಿಸ್ತಾ ಇದ್ದೀನಿ. ಈ ಸ್ವಿಚ್ಚು ಇಲ್ಲಿ ಹಿಂದೆ ಬದಿಗೆ, ಈ ಸ್ವಿಚ್ಚನ್ನು ಈ ಸ್ವಿಚ್ ಇಲ್ಲಿ ಕುಳಿಸಿದಾಗ ಈ ಸ್ವಿಚ್ ಹಿಂಗಿರುತ್ತೆ, ಇದಕ್ಕೆ ಕನೆಕ್ಟ್ ಕೊಡಬೇಕು. ಕನೆಕ್ಟ್ ಕೊಟ್ಟಾಗ ಈ ಸ್ವಿಚ್ ಹಿಂಗೆ ರೆಡಿ ಆಗುತ್ತೆ. ಇದು ಹಿಂಗಿರ್ಬೇಕಾದ್ರೆ ನೋಡಿ ಮ್ಯಾಕಲವರೆ, ಈ ವೈರನ್ನು ಇಲ್ಲಿ ಹಾಕಬೇಕು. ಇಲ್ಲಿ ನೋಡಿ, ಆದ ನಂತರ ಈ ವೈರ್ ಉಂಟಲ್ಲ, ಇದು
ಇಲ್ಲಾಗಬೇಕು. ಇದಕ್ಕಾಗಿ ಫಿಕ್ಸ್ ಮಾಡಬೇಕು. ಇದನ್ನು ಹಿಂಗೆ ತಿರ್ಸಿದ ಕೂಡಲೇ ಫಿಕ್ಸ್ ಆಗುತ್ತೆ. ಅದು ಇದು ಫಿಕ್ಸ್ ಆದ ನಂತರ ಇದಕ್ಕೆ ದಾಗ ಕಟ್ಟಬೇಕು. ತೋರಿಸೋದು ಈ ದಾಗವನ್ನು ಇಲ್ಲಿ ಕಟ್ಟಬೇಕು. ಇಲ್ಲಿ ಕಟ್ಟಿ ಇದು ನಿಮ್ಮ ಬೇಲಿ ಅಂತ ಆದಾಗ ಇದಕ್ಕೆ ಆನೆ ಒಂದು ಟಚ್ ಆದಾಗ ಇದು ಬಟನನ್ನು ಹಿಂಗೆ ಹಾರುತ್ತೆ. ಹಾರಿದಾಗ ನಿಮ್ಮ ಬೆಲ್ಲನ್ನು ಸ್ಟಾರ್ಟ್ ಆಗಿ ನಿಮ್ಗೆ ಗೊತ್ತಾಗುತ್ತೆ ಆನೆ ಒಳಗಡೆ ಬಂದಿದೆ ಅಂತ ನಿಮಗೆ ಸಂಪೂರ್ಣ ಮಾಹಿತಿ ಆಗಿಬಿಡುತ್ತೆ. ಇದನ್ನು ಎಂತ ದಾರ ಇದು? ಇದು ಲೈನನ್ ದಾರ ನೋಡ್ರಿ, ಹರಿಯೋದಿಲ್ಲ ಇದು. ಇದು ಆಣೆ ಬಂದು ತಾಗಿದ್ರೂ ಹರಿಯೋದಿಲ್ಲ ಅಲ್ಲ? ತೆಗೆದ್ರೆ ಹರಿಯೋದಿಲ್ಲ. ಈಗ ಸ್ವಿಚ್ಚಿಗೆ ಹಚ್ಚಿಡುದು. सर टोटल अमाउंट एಷ್ಟಾಗ್ತದೆ? टोटल अमाउंट 300 रुपीज आता है. मतलब ये बेल, ये रोप, फिर ये रोप, ये वायर, ये स्विच और ये क्लैंप, सब इसमें 2 सेल लगता है. सब मिला के 300 रुपये में आ जाएगा. ಅಲ್ರಿ ಇದ್ರದ್ದು ಸೌಂಡ್ ಭಾಳ ಜೋರ್ ಬರ್ತದೆ. ಮನೆ ಭಾಳ ದೂರ ಇದ್ರೆ ಸೌಂಡ್ ಬಹಳ ದೂರ ಬರ್ತದೆ. ಇಲ್ಲಿಂದ ನಮ್ಮ ಮನೆ ಹತ್ರ ಬರ್ತದೆ ನೋಡಿ, ಅರ್ಧ ಕಿಲೋಮೀಟರ್ ಬರ್ತದೆ ರಾತ್ರಿ. ಅದು ಮಳೆ ಬಂದಾಗೇನು ಹಾಳಾಗಲ್ಲ ಲೈಟ್ ಅವ್ರಿ? ಮಳೆಗೆ ಹಾಕೋಬೇಕು. ಹೀಗೆ ಈಗ ಹಾಕಿ ಹಿಂಗೆ ಫಿಕ್ಸ್ ಮಾಡಬೇಕು. ಇಲ್ಲಿ ಹಿಂಗೆ ನೋಡಿ, ಮಳೆಗೆ ಏನಿಲ್ಲ. ಆಯ್ತು ಸರ್, ಇದನ್ನ ಹೋಗಿ ನಾವು ಮನೆ ಕಡೆ ಮಾಡ್ತೀವಿ. ಏನು ಕಡಿಮೆ ಖರ್ಚಲ್ಲಿ ಈ ಥರ ಎಲ್ಲ ಆಗುತ್ತೆ ಅಂದ್ರೆ ನಮ್ಗೆ ಮುಂಚೆ ಗೊತ್ತಿಲ್ಲ ಆಗಿತ್ತು. ಈಗ ಇವತ್ತಿನ ಮೀಟಿಂಗ್ ನಂತರ ನಮ್ಗೆ ಗೊತ್ತಾಗಿದೆ. ಅದನ್ನು ನಾವು ಇನ್ನು ಮುಂದೆ ಅದನ್ನು ಮಾಡಿ ಆನೆಗಳಿಗೆ ಸ್ವಲ್ಪ ನಮ್ಮ ಹೊಲದಿಂದ ಹೇಗೆ ದೂರ ಇರಿಸೋದಂತ ಪ್ರಯತ್ನ ಪಡ್ಕೊಂಡು ಮಾಡ್ತೀವಿ. ಈಗ ಸುರೇಶ್ ಯಾಕಂದ್ರೆ ನಮ್ಮ ಹೊಲಕ್ಕೆ ಪದೇ ಆನೆ ಹಾವಳಿ ಆಗ್ತಾ ಇದೆ. ನೀವೇನು ಅದು ಮೆಣಸಿನ ಹೊಗೆ ಮಾಡ್ತಾ ಇದ್ದೀರಿ ಅಂತ ನಮ್ಮ ಸ್ವಲ್ಪ ಹೇಳ್ಕೊಡ್ತೀರಾ? ಆಯ್ತು, ಒಳ್ಳೇದಾಯ್ತು. ನಾನು ಅದೇ ಮಾಡ್ಲಿಕ್ಕೆ ಇದು ಹೋಗೋನಾಗಿದ್ದೆ. ಇದನ್ನ ಈ ದೊಡ್ಡ ಪ್ರಮಾಣದಲ್ಲಿ ಸ್ವಲ್ಪ ಇಡಬೇಕು. ಇದು ಹಾಕ್ಬೇಕು, ಆ ಸಣ್ಣ ಇತ್ತು. ಆನಂತರ ಇದರಲ್ಲಿ ಫಸ್ಟ್ ಹಾಕ್ಬೇಕು. ಕುತ್ಕೊಳ್ಳಿ, ಇದು ಫಸ್ಟ್ ಹಾಕ್ಬೇಕು. ಈ ಹೊಗೆ ಏನಿದೆಯಲ್ಲ, ಒಂದೇ ಹಿಂಗೆ ಹಾಕಬೇಕು. ಈ ರೀತಿ ಹಾಕಬೇಕು. ಹೀಗೆ ಇದಾದ ನಂತರ ನೀವು ಬೆಂಕಿ ಮಾಡಬೇಕು. ಬೆಂಕಿ ಹೊಗೆ ಆಗಬೇಕು, ಬೆಂಕಿ ಆಗಬೇಕು. ಈ ರೀತಿ ಹೊಗೆ ಬರಬೇಕು. ಹೀಗೆ ಅದ ನಂತರ ಇದು ತಂಬಾಕಿನ ಪುಡಿ, ತಂಬಾಕಿ ಇದನ್ನ ಹೀಗೆ ಹಾಕಬೇಕು. ಮತ್ತೊಂದು ಸರಿ ಇದನ್ನು ಹಾಕಬೇಕು. ಈ ರೀತಿ ಹೀಗಾಗಿ ಅದ ನಂತರ ಮತ್ತೊಂದು ಇದನ್ನು ಹಾಕಬೇಕು. ಎರಡು ಸಾರಿ ಹಿಂಗೆ ಇಟ್ಕೊಳ್ಬೇಕು. ಇದನ್ನು ಕೂಡ ಆ ರೀತಿ ಈ ತಂಬಾಕು ಇದೆಯಲ್ಲ, ತಂಬಾಕು ಕೂಡ ಈ ರೀತಿ ಹಾಕಬೇಕು. 4 ಈಗ ಇಲ್ಲಿ ಬಳಿಂಬೆ ಇದೆ ಅಥವಾ ಇಲ್ಲಿ ನಿಮ್ ಕಬ್ಬಿದೆ ಅಂತ ಹೇಳಿದ್ರೆ 4 ಮೂಲೆಗೆ ಆ ರೀತಿ ಹಾಕಿ ನೋಡ್ರಿ. ಅಥವಾ ಬಗ್ಗೆ ನೋಡ್ರಿ, ಈ ರೀತಿ ಘಾಟ್ ಬರ್ತದೆ. ಇದರಿಂದ ಬಹಳ ಪರಿಣಾಮ ಇದೆ. ಇದನ್ನು ಕಾಯಂ ನೀವು ಮಾಡಿ ಆನೆ ಬರುವಂತ ಜಾಗಕ್ಕೆ. ನಮ್ಮ ಹೆಸರು ನಾಗೇಶ್ ರೀ. ಊರು ಜಿಡ್ಗಿನ ಗೊಬ್ಬರ ತಾಲೂಕು ಯಲ್ಲಾಪುರ. ನಮ್ಮ ಗದ್ದೆಗೆ ಆನೆ ಬರ್ತಿದ್ರಿ. ಒಂದ್ಸತಿಗೆ 25 ಆನೆ ಬಂದಿದ್ರಿ. 25 ಆನೆ ಬಂದಿದ್ರೆ ನಾವು ದೊಡ್ಡ ಗೌಜಿ ಮಾಡಿದ್ವಿ. ಅದು ಬಾರಿಸಿ ಎಲ್ಲ ಮಾಡಿದ್ದೀವಿ, ಆದ್ರೂ ಹೋಗ್ಲಿಲ್ಲ. ಕಡೆ ನಾವು ಆ ಮೆಣಸಿನ ಪುಡಿ ಹಾಕಿ ಚೂಡಿ ಕಟ್ಟಿದ್ದೇವೆ. ಚೂಡಿ ಕಟ್ಟಿ ಇಟ್ಟಿದ್ದೇವೆ ಗೆದ್ದೊಳಗೆ. ಕಡೆಗೆ ಬರಲಿಲ್ಲ. ಕಡೆಗೆ ಹೋಗಿ ದೊಡ್ಡ ಹೋಗಿ ಬಿಗಿ ಮಾಡ್ತಾ ಉಳಿದೇವೆ. ಕಡೆಗೆ ಬರಲಿಲ್ಲ. ಮೊದಲು ಪೇಪರ್ನ ಹೊರಡಿ ಇಟ್ಕೊಂಡು ಚೆನ್ನಾಗಿ ಉದ್ದಕ್ಕೆ ಕಟ್ಕೊಂಡು ಇದ್ರ ಮೇಲಕ್ಕೆ ನೀವು ಹೊಗೆ ಸೊಪ್ಪಿನ ಪುಡಿನ ಸ್ವಲ್ಪ, ಆಮೇಲೆ ಮೆಣಸಿನ ಪುಡಿ ಸ್ವಲ್ಪ, 2 ಸಮ ಪ್ರಮಾಣದಲ್ಲಿ ಹಾಕಿದ್ರೆ ಸಾಕಾಗ್ತದೆ. ಕೊನೆಗೆ ಅದನ್ನು ಟೈಟಾಗಿ ಕಟ್ಟಬೇಕು ಸುತ್ತಿ.
ಇದನ್ನ ಕೀಪ್ ಮಾಡಿ ಮನೇಲೆಲ್ಲಾರು ಒಂದು ಕಡೆ ಇಟ್ಕೊಂಡಿರ್ಬೋದು. ಆಮೇಲೆ ಆನೆ ಬಂದಾಗ ನಮ್ಗೆ ಬೇಕಾದಾಗ ತಗೊಂಡೋಗಿ ಕೂಡಲೇ ಹಚ್ಲಿಕ್ಕೆ ಆಗ್ತದೆ. ನನ್ನ ಹೆಸರು ಗಣಪತಿ ಮಾಂಬಲೇಶ್ವರ ಅರೆಗುಳಿ. ನಮ್ಮದು 100 ಎಕರೆ ಜಮೀನುಂಟು ಈ ಏರಿಯಾದಲ್ಲಿ. ಹಿಂಗೆ ಭಾಳ ವರ್ಷದಿಂದ ಆನೆ ಬಂದಿತ್ತು. ಬಂದರೆ ಏನೋ ನಾವು ಶಂಕ ಜಮಟೆ ಎಲ್ಲ ಕೊಟ್ಟು ಹೋಗೋದಿಲ್ಲಾಗಿತ್ತು. ಈಗ ನೀವು ಹೇಳಿದ ಪ್ರಕಾರ ನಾವು ಈ ಮೆಣಸಿನ ಪುಡಿ ಈ ಭತ್ತದ ಹೊಟ್ಟಿನಲ್ಲಿ ಹಿಂಗೆ ಉದ್ದ ಹಾಕಿ ಅದರೊಳಗೆ ಹಾಕಿ ಬೆಂಕಿ ಹಚ್ಚಿದರೆ ಅದರ ಸ್ಮ್ಯಾಕ್ ಇದರಿಂದ ಆನೆ ಈ ಕಡೆ ಬರುವುದಿಲ್ಲ ಹೇಳಿ ಒಂದು ಮನವರಿಕೆ ಆಗಿದೆ ನಮಗೆ. ಏನು ಗಣಪತಿ ಏನ್ ಚಿಂತೆ ಕುಂತಿಯಲ್ಲ? ಹೌದು, ಏನ್ ಮಾಡುದು ಮತ್ತೆ, ಆನೆ ಬಂದಿಲ್ಲ, ಹೊಲ ತಿನ್ಕೊಂಡು ಹೋಗ್ಬಿಟ್ಟೈತಿ ನೋಡ ಆ ಕಡೆ ಈ ಕಡೆ ಏನ್ ಮಾಡೈತಿ. ಗಿಡದ ಮ್ಯಾಗ ಮಾಳ ಮಾಡ್ಬೇಕು. ಒಂದ್ 20-25 ಫುಟ್ ಮ್ಯಾಗ ಮಾಳ ಮಾಡ್ಬೇಕು. ಅದ್ ಆನೆ ಸುಂಡ್ಲು ಹಿಂಗ್ ಮುಟ್ಬಾರ್ದು. ಗಿಡ ಬಾಳ ದೊಡ್ಡದಿರ್ಬೇಕು. ಅದ್ ಮಾಳ ಹಿಂಗ ಚಲೋ ಮಾಡಿ ಮಾಳ ಹಾಕಿ ಒಂದ್ 2 ಜನ ಮಲಗೋ ಹಂಗ ಮಾಡ್ಬೇಕು. ಎರಡನೇದಂದ್ರೆ ಒಂದ್ ಟ್ರಿಪ್ ಅಲಾರಾಮ್ ಹಾಕ್ಬೇಕು. ಹಿಂಗ ಒಂದ್ ಬೆಲ್ ಆಗ್ತೈತಿ, ಅದಕ್ಕೊಂದ್ ಹಗ್ಗ ಕಟ್ತಾರೆ. ಆನೆ ಹೆಂಗ್ ಬರ್ತೈತಿ ನೋಡು, ಆನೆ ಬಂದ್ ಕೂಡ್ಲೆ ಹಗ್ಗ ಟಚ್ ಆಕೈತಿ. ಟಚ್ ಆಗಿದ್ ಕೂಡ್ಲೆ ಬೆಲ್ ಆಗ್ತೈತಿ. ಮನುಷ್ಯ ಎಚ್ಚರ ಆಗ್ತಾನೆ. ನಮ್ ಮಾಳದ ಹತ್ರ ಬಾ, ನಿಂಗ್ ತೋರಿಸ್ತೇನೆ. ಆನೆ ಬಂದೈತಿ ಬಾರು. ಆನೆ ಆನೆ ಆ ಕಡೆ ನೋಡಿ, ಅದೇ ಆನೆ ಬಂದಿತ್ತು ನೋಡು, ಅಲ್ಲೇ ಐತೆ ನೋಡು. ಅಲ್ಲೇ ಕಾಣಾಗತ್ತೈತಿ. ಅದು ಆವಾಜ್ ಬರ್ತೈತಿ ನೋಡಿಲ್ಲ. ಹೌದದು ಹೌದು, 2 ಅದಾವ 2. ಮತ್ತೊಂದು ಪ್ರಯೋಗ ಅಂದರೆ ಈ ಚಿಟ್ಪಿಲಿಂದ ಆನೆ ಹೊಡಿಲಿಕ್ಕೆ ನಮಗೆ ಎಲ್ಲ ಭಾರಿ ಇದು ಆಗ್ತದೆ. ಯಾಕಂದರೆ ಇದು ಚಿಟ್ಪಿಲಿಂದ ಗರಣೆಯಲ್ಲಿ ಇದು ಬಾಂಬ್ ಸಿಗ್ತದೆ, ಬಾಂಬ್ ಅಂತೇಳಿ, ಅಟಮ್ ಬಾಂಬ್ ಅಂತೇಳಿ. ಇದು ಗುಲಾಬಿ ಕಲರ್ದು ಬಣ್ಣದ ಬಾಂಬ್ ನಾವು ಉಪಯೋಗ ಮಾಡ್ತಾ ಇದರಿಂದ ನಮಗೆ ಭಾಳ ಉಪಯೋಗ ಆಗ್ತದೆ. ಸ್ವಲ್ಪ ತಡನೂ ಆಗ್ತದೆ ಹೊಡಿಲಿಕ್ಕೆ. ಅದು ಎಷ್ಟು ಬೇಕಾದ್ರೂ ದೂರ ಹೊಡಿಬೋದು. ಇದು ಬಿಳಿ ಬಣ್ಣದ ಬತ್ತಿದು ಸರಿ ಬೆಂಕಿನೂ ಹತ್ತುವುದಿಲ್ಲ, ಹತ್ತಿರ ಪಟಾಕನ ಇಟ್ಟು ದೂರ ಆನೆ ಕಡೆ ಹೋಗುವುದಿಲ್ಲ. ಹಾಗಾಗಿ ಇದೇ ನಾವು ಉಪಯೋಗಿಸಿ ನಮ್ಮ ಉಪಯೋಗ ಆಗದೆ, ಆನೆ ಹೊರಗೆ ಹಾಕ್ಲಿಕ್ಕೆ ಚಲೋ ಆಗದೆ. ಅದರ ಬಗ್ಗೆ ನಾವು ಹೊರಗೆ ತೋರಿಸ್ತೀವಿ. ಈ ಥರ ಆವಾಜ್ ಬಂದಿದ್ದರೆ ಆನೆ ಎಲ್ಲ ಹೊರಗೆ ಓಡಿ ಹೋಗ್ತದೆ. ಇದರ ಹತ್ತಿ ಹೊರಗೆ ಹಾಕಲಿಕ್ಕೆ ಇದರಿಂದ ಏನು ಉಪಯೋಗ ಮಾಡಲಿಕ್ಕೆ ಅಂತೇಳಿ ನಾನು ತೋರಿಸ್ಕೊಡ್ತೀನಿ. ಇದು ಅರ್ಬಿ ಕಟ್ಟಿ ಇದಕ್ಕೆ ಹೆಂಗೆ ಮಾಡೋದು, ಸರಿಯಾಗಿ ಈ ಥರ ಕಟ್ಟಬೇಕು. ಕಟ್ಟಿ ಈ ಥರ ಸುಮ್ಮನೆ ಎಣ್ಣೆ ಈ ಥರ ಹಾಕಬೇಕು. ಎಣ್ಣೆ ಹಾಕಿದ ನಂತರ ಇದಕ್ಕೆ ಬೆಂಕಿ ಹಚ್ಚಬೇಕು. ಕಡ್ಡಿ ಪೆಟ್ಟನೆ ತಗೊಂಡು ಇದು ಮಾಡಿ ಆನೆ ಸ್ವಲ್ಪ ಇದು ಆನೆ ಆವಾಗ ಓಡಿ ಹೋಗ್ತದೆ.
ನಾವು ಸೌಂಡ್ ಮಾಡೋದಂದ್ರೆ ನಾವು ಒಂದು ತಾಸು ಸೌಂಡ್ ಮಾಡಿದ್ರೂ ಹೋಗ್ಲಿಲ್ಲ. ಗರ್ನೆಲ್ ಹೊಡೆದಿ ನಾವು ದೊಡ್ಡ ಇದು ಡರಾಮ್ ಹೊಡೆದಿ ಬಿಡ್ದಿ ಗೋಗಿ ಮಾಡಿದ್ರೂ ಹೋಗ್ಲಿಲ್ಲ. ಅದು ಜೇನು ಹುಳ ಮಾಡಿ ಹುಳದ ಗೋಗಿ ಮಾಡಿದ ಕೂಡಲೇ 10 ನಿಮಿಷ ಒಳಗೆ ಹೋಯ್ತು. ಇಲ್ಲಿ ಆನೆ ಕಾಟ ಭಾಳ ಆಗ್ತಾ ಇತ್ತು. ಅದಕ್ಕೆ ಇವರು ಸ್ವಲ್ಪ ಜೇನು ಸಾಕಿದ್ರೆ ಬರೋದಿಲ್ಲ ಅಂತ ಇವರು ಹೇಳಿದರು. ಆ ನಂತರ ನಾನು ಈ ಜೇನನ್ನು ಅವರು ಪ್ರಯೋಗ ಮಾಡಿ ತೋರಿಸಿದಾಗ ಇದು ನಾನು ಕಲ್ತುಬಿಟ್ಟೆ. ಯಾಕೆ ಹೇಳಿದ್ರೆ ಇದು ಭಾಳ ಸುಲಭ ಅಂತ ಕೆಲಸ. ಹಿಂಗೆ ಪೊಕ್ಕಳಿರುವಂಥ ಕಟ್ಟಿಗೆಯನ್ನು ನಾವು ಕಡ್ಕೊಂಡು ಬಂದು ನಂದಿದ್ದು ಭಾಳ ಬೆಸ್ಟ್ ಬರ್ತದೆ. ಯಾಕಂದರೆ ಅದು ಭಾಳ ತಂಪು ಗಟ್ಟಿ. ಹಾಗಾಗಿ ಇದು ಚೊಕ್ಕ ಮಾಡಿ ಇದನ್ನು ಕ್ಲಿಯರ್ ಮಾಡಿಕೊಂಡು ಇದಕ್ಕೆ ಈ 2 ಸೈಡಿಗೆ ಪೊಕ್ಕಳಿದ್ದಾಗ ಒಂದು ಸೈಡಲ್ಲಿ ನಾವು ಇಂಥ ಒಳ್ಳೆ ಹರಿಗೆಯನ್ನು ತಂದು ಪಿಟ ಕೊಡಬೇಕು. ಇದರೊಳಗೆ ಯಾವುದೇ ಥರದಿಂದ ರಾಣಿ ಹುಳ ಹೊರಗೆ ಹೋಗಬಾರ್ದು. ಹಾಗೆ ಹಿಡಿದು ಇದು ನೋಡಿ ಈಗ ಬರೋದು ಫಿಟ್ಟಿಂಗ್ ಅದು. ಈ ಲೆಕ್ಕ ಪಿಟಿಗೆ ಬರಬೇಕು. ಇನ್ನೊಂದು ಕಟ್ಟಿಗೆಯನ್ನು ಇದು ಇಟ್ಟುಕೊಂಡು ಈ ಲೆಕ್ಕ ಇದು ಫುಲ್ ಪ್ಯಾಕ್ ಆಗಿದೆ. ಈಗ ಏನೋ ಮತ್ತೆ ಹುಳ ಬೆಳೆ ಯಾವುದು ಬರುವುದಿಲ್ಲ. ನಂತರ ಅಲ್ಲಿ ಬೆಂಕಿ ಮಾಡಿ ಅದಕ್ಕೆ ಮೇಣ ಹಾಕ್ಬೇಕು ಒಳಗೆ. ನಾವು ಈಗ ಮೇಣ ಹಾಕಿ ಇದಕ್ಕೆ ವಾಸನೆ ಅಂತ ಬರ್ತದೆ. ಈಗ ಈ ಜೇನುಳಕ್ಕೆ ವಾಸನೆ ಬಂದಾಗ ಇಲ್ಲಿ ಬಂದು ತಿಂಡಿ ಕೀಳೆ ಬಂದರೆ ಅದು ಒಳಗೆ ಅದಕ್ಕೆ ಪೊಕ್ಕಳದಂತ ಅಲ್ಲೇ ಮನೆ ಮಾಡುತ್ತೆ. ನಂತರ ಈ ಜೇನುತುಪ್ಪ ಇದು ನಾವು ಸ್ವಲ್ಪ ಕಟ್ಟಿಗೆ ಹಿಂಗೆ ಮಾಡಿಕೊಂಡು ಇವ್ರು ಒಳಗೆ ಹಾಕ್ಬೇಕು. ಒಳಗೆ ಹೀಗೆ ಹಾಕಿ ಸ್ವಲ್ಪ ಟೈಮ್ ನಂತರ ಮತ್ತೆ ಹಿಂಗೆ ಬ್ರೆಸ್ ಮಾಡಿ ಚೊಕ್ಕ ಪಾಲಿಸ್ ಆಗಬೇಕು. ಇಲ್ಲಿ ಎಲ್ಲೂ ಹೊರಗೆ ಬರಬೇಕು, ಅದು ಒಳಗಿರ್ಬೇಕು. ಅವರಿಗೆ ಈ ಜೇನುತುಪ್ಪದ ಮೇಲೆ ಬಹಳ ಪ್ರೀತಿ ಇರ್ತದೆ. ಇದಿಷ್ಟು ಬಂದಾಗಬಾರ್ದು, ಇದು ಇರಲೇಬೇಕು. ಮತ್ತೆ ಮೇಣ ಹಾಕಿ ಇದು ಮುಚ್ಚಬಾರ್ದು ಮಾಡ್ತಾರೆ. ಮನೆ ಆದ ನಂತರ ಇಲ್ಲಿ ಒಂದು ಕೆಲಸ ಮಾಡಬೇಕು. ಇದೊಂದು ಪ್ಲಾಸ್ಟಿಕ್ ಗೇಟ್ ಸಿಗ್ತದೆ, ಅದೇ ಸ್ವಲ್ಪ ಸಣ್ಣ ಸೈಜು. ಈಗ ನಾನು ಒಂದು ಸಿಂಪಲ್ ಮಾಡಿ ತೋರಿಸ್ತೇನೆ. ಇದಕ್ಕೆ ಒಂದು ಪಾರ್ಟಿಷನ್ ಇದೆ. ಹೀಗೆ ಒಂದೊಂದು ಹುಳ ಹೋಗ್ಲಿಕ್ಕೆ ಮಾತ್ರ ದಾರಿ. ಇದರಿಂದ ರಾಣಿ ಹುಳ ಹೊರಗೆ ಬರಬಾರ್ದು. ಇದನ್ನ ತಂದು ನಾವು ಈ ಲೆಕ್ಕ ಇಲ್ಲಿ ಇಟ್ಕೊಂಡು, ಇಲ್ಲಿ ಬಹಳ ಹೋಲ್ ಇರ್ತದೆ, ಒಂದು 5-6 ಹೋಲ್ ಮೇಲೆ ಇರ್ತದೆ. ಅದನ್ನ ನಾವು ಇಲ್ಲಿ ಒಂದು ಪಿಟ್ಟು, ಇಲ್ಲಿ ಒಂದು ಪಿಟ್ಟು ಹಿಂಗೆ ಮಾಡಿಬಿಟ್ರೆ ಆ ರಾಣಿ ಹುಳ ಅವ್ರ ಯಜಮಾನ ಮನೆ ಬಿಟ್ಟು ಹೋಗೋದಿಲ್ಲ. ಆ ನಂತರ ಒಳಗೆ ಜೇನು ಸಂಗ್ರಹಣೆ ಆಗ್ತದೆ. ಒಳ್ಳೆ ಒಂದು ತಂಪು ಜಾಗದಲ್ಲಿ ಇಟ್ಟರೆ ಅದಕ್ಕೆ ಬಂದು ಸೇರ್ಲಿಕ್ಕೆ ಒಂದು ಅನುಕೂಲ ಆಗ್ತದೆ. ನೆಲ ಬಿಟ್ಟು 3 ಫೂಟ್ ಆದರೂ ಹೈಟ್ ಇರಬೇಕು. ಈಗ ನೆಲದ ಮೇಲೆ ಇಡಬಾರ್ದು. ಇದಕ್ಕೆ ಒಳ್ಳೆದನ್ನ ಕಟ್ ಮಾಡಿ ಅಥವಾ ಒಂದು ಬುಡಚಿ ಕೊಟ್ಟು ಅದರ ಬುಡದಲ್ಲಿ ನೀರು ಸಂಗ್ರಹ ಮಾಡಿಕೊಂಡು ಬುಡದಲ್ಲಿ ನೀರು ಕೈಯಿಂದ ಇರಬೇಕು. ಯಾಕೆ ಹೇಳಿದ್ರೆ ಆ ಇರುವೆಗಳು ಬಂದು ಮತ್ತೆ ಅವರಿಗೆ ಜೀವನ ಕೊರತೆ ಆಗ್ಬಾರ್ದು. ಆ ಥರದಲ್ಲಿ ಇಟ್ಟರೆ ಬಹಳ ಚಲೋ ಬೇಕು. ಈಗ ಈ ವರ್ಷದಲ್ಲಿ ಸಂಗ್ರಾಮ್ ಸರ್ ಅವರು ಬಂದು ಈ ಜೇನುಗೂಡಿನ ಸ್ವಲ್ಪ ನಮ್ಗೆ ಐಡಿಯಾ ಕೊಟ್ಟರು. ಅವರು ನಮ್ಮ ಜೊತೆಯಲ್ಲಿ ಬಂದಿದ್ದರು. ಈಗ ನಾವು ಈ ಥರ ಮಾಡಿದ್ದೇವೆ. ಈಗ ಸದ್ಯಕ್ಕೆ ಆನೆ ಬರಲಿಲ್ಲ. ಇದರಿಂದ ನಮಗೆ ಚಲೋ ಉಪಯೋಗ ಆಗ್ಬೋದು ಹಂಗೆ ಅನಿಸ್ತಾ ಉಂಟು. यहाँ हाथी का बहुत प्रॉब्लम है. एक्चुअली हाथी दांडेली से निकल के 30-40 एलिफेंट्स दांडेली से निकल के कुछ एलिफेंट्स सांप्रानी में जा रहे हैं और कुछ एलिफेंट्स भागवती होके वहाँ से किरोती, देन मुंडगोड़, देन कातुर से मंचीकेरी जा रहे हैं. और मंचीकेरी में सब हाथी, जितने भी हाथी होते हैं, सब मंचीकेरी में ऐसा सब टुगेदर होके वापस येलापुर रेंज में आ रहे हैं.
हमारा जो WRCS यहाँ पे पिछले 4 साल से काम कर रहा है और ये काम है कि कुछ जो फार्मर्स है उनको कुछ सिंपल एंड लो कॉस्ट मेजर टेक्निक सिखा रहे हैं। हम फॉरेस्ट डिपार्टमेंट के साथ भी किए हैं, फॉरेस्ट डिपार्टमेंट स्टाफ को भी ऐसे ट्रेनिंग वगैरह दिए हैं। ಒಂದು ಪ್ರದೇಶದಲ್ಲಿ ಹೆಚ್ಚು ಆನೆಗಳ ಒಂದು ಹಾವಳಿ ಹೆಚ್ಚಿದೆ. ಈ ನಮ್ಮ NGOದವ್ರು ಬಂದಾಗಲಿಂದ ಅವರ ಕೆಲವು ಕಾರ್ಯಕ್ರಮಗಳು ಇಲ್ಲಿ ಬಹಳನೇ ಚೆನ್ನಾಗಿ ಪರಿಣಾಮಕಾರಿಯಾಗಿ ಆಗಿದ್ದಾವೆ. ಹೋದ ವರ್ಷ ನಮ್ಮ ಒಂದು ಶಾಖೆಯಲ್ಲಿ ನಾವು ಚಿಲ್ಲಿ ಸ್ಮೋಕಿನ ಒಂದು ಎಕ್ಸ್ಪೆರಿಮೆಂಟ್ನ ಮಾಡಿದ್ವಿ. ಅದು ಮಾಡಿದಾಗ್ಲಿಂದ ಆಲ್ಮೋಸ್ಟ್ ಆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಆನೆಗಳು ಬರೋದು ಬಹಳನೇ ಕಮ್ಮಿ ಆಗಿದೆ. ಮತ್ತು ಜನರು ಇದ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯನ ನೀಡಿದ್ದಾರೆ. ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾ ಇಲ್ಲಿ ಇಷ್ಟಪಡ್ತೀನಿ. ಅಂದ್ರೆ ಆರೋಗ್ಯ ಗದ್ದಿ ಅಡವಿ ಅರ್ಗನಾಗಿರೋ ನಾವು ಈಗ ಪಾಂಡವದಲ್ಲ ಅವ ಕೆಲವೊಂದಿಷ್ಟು ಮಂದಿಗಳು ಅದಾರ, ಅವರೆಲ್ಲ ಆ ಟೈಪ್ ನೋಡಿ ಮಾಡ್ತಾರೆ. ಮಾಡ್ತೀನಿ ಅಂದಿರು ಬರ್ಲೇದ್ ಕಟ್ ಆಗಿದ್ವು. ಸೊ ಈ ಸಲ ಅಕಸ್ಮಾತ್ ಬಂದ್ರೆ ಅವ್ರಿಗೆಲ್ಲರಿಗೂ ತಿಳಿಸಿ ಹೇಳ್ಬೇಕು. ಈಗ ನಾವು ಅದು ಅವ್ರು ಬಂದ ನಂತರ ಅವ್ರು ಹೇಳಿದ ನಂತರ ಇದು ಚುಳಿ ಬಿಡಿ ಕಟ್ರಿ ಅದು ಹೇಳಿದ ನಂತರ ನಾವು ಕಷ್ಟಪಟ್ಟು ಇಷ್ಟು ಮಾಡ್ಕೊಂಡಿದ್ದೀವಿ, ನಾವು ವ್ಯವಸಾಯ ನಷ್ಟ ಆಗಲಿಲ್ಲ, ನಾವು ಇಷ್ಟು ಮಾಡಿದ್ದೀವಿ, ಭತ್ತ ಇಷ್ಟ ಆಗೋದೆ. ಅದ್ರಗಿಂತ ಮುಂಚೆ ನಾನೇ ಬಂತು ಒಂದ್ಸರಿ 2 ಸರ್ತಿ ಬಂತು, ನಮ್ಗೆ ಇಷ್ಟು ಸಿಕ್ಲಿಲ್ಲ ಆಗಿತ್ತು. ಅವ್ರು ಬಂದ ನಂತರ ಚುಳಿ ಬಿಡಿ ಕಟ್ರಿ ಅದು ಹೋಗಿ ಮಾಡ್ರಿ ಹೇಳ ನಂತರ ನನ್ಗೆ ಇಷ್ಟು ಭತ್ತ ಸಿಕ್ಕತ್ತೆ ಈ ವರ್ಷ.